ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಆರಿ ವರ್ಕ್ ವಿಡಿಯೋದಲ್ಲಿ ಯಾವ ರೀತಿ ವರ್ಕ್ನ ಹೇಳ್ಕೊಡ್ತಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಿದ್ದೀರಾ ಅಲ್ವಾ. ಇವತ್ತು ನಾವು ಪಾಣಿ ಸ್ಟಿಚ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಕಲಿಯೋಣ. ಹಾಗಾದರೆ ನಾವು ಪಾಣಿ ಸ್ಟಿಚ್ ಮಾಡಬೇಕಾದ್ರೆ ಒಂದು ಪೆನ್ನ ಸಹಾಯದಿಂದ ನಾವು ಫಸ್ಟು ಪಾಣಿ ಸ್ಟಿಚ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಆ ಡ್ರಾ ಮಾಡಿಕೊಂಡು ನಾವು ಪಾಣಿ ಸ್ಟಿಚ್ನ ಪ್ರಾಕ್ಟೀಸ್ನ ಕಲಿಬೇಕಾಗುತ್ತೆ. ಫಸ್ಟು ಸ್ಟ್ರೈಟಲ್ಲೇ ಕಲೀರಿ, ಪ್ರಾಕ್ಟೀಸ್ ಮಾಡಿ ಆಮೇಲೆ ಒಂದು ರೋಲ್ ಸರ್ಕಲ್ ಹಾಕ್ಕೊಳ್ಳಿ. ಅದ್ರ ತುಂಬ ಪಾಣಿ ಸ್ಟಿಚ್ನ ಫಸ್ಟು ಡ್ರಾ ಮಾಡ್ಕೊಳ್ಳಿ, ಆಮೇಲೆ ಕಲೀರಿ. ತುಂಬ ಈಸಿಯಾಗಿ ನಾವು ಪಾಣಿ ಸ್ಟಿಚ್ಚನ್ನು ಕಲಿಬೋದು. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ಆನ್ಲೈನ್ ಕ್ಲಾಸ್ ಕೂಡ ನಾನು ನಡೆಸ್ತಾ ಇದ್ದೀನಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದೀನಿ. ಇದಕ್ಕಿಂತ ಕ್ಲಾರಿಟಿಯಾಗಿ ತುಂಬ ನೀಟಾಗಿ ನಾನು ಹೇಳ್ಕೊಡ್ತಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ನಾವು ಆನ್ಲೈನ್ ಕ್ಲಾಸಲ್ಲಿ ನಿಮ್ಮ ಜೊತೆಲೇ ಇರ್ತೀವಿ. ನೀವೇನು ಸರಿ ಮಾಡ್ತೀರಾ, ತಪ್ಪು ಮಾಡ್ತೀರಾ, ಎಲ್ಲನೂ ನಮಗೆ ಕಳಿಸ್ಕೊಟ್ಟಾಗ ನಾವು ಸರಿ ಇದೆಯಾ ತಪ್ಪಿದೆಯಾ ಅದನ್ನೆಲ್ಲ ನೋಡಿ ನಾವು ನಿಮಗೆ ಹೇಳ್ಕೊಡ್ತೀವಿ ಯಾವ ರೀತಿ ಮಾಡಬೇಕು ಅಂತ. ಒಂದಷ್ಟು ಟ್ರಿಕ್ಸ್ಗಳಂತ ಇದೆ ಆರಿ ವರ್ಕಲ್ಲಿ, ಅದನ್ನು ನಾವು ನಿಮಗೆ ಮೇನಾಗಿ ಹೇಳ್ಕೊಡ್ತೀವಿ. ಒಂದು ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡಿದಾಗ ಬೇಗ ನೀವು ಆನ್ಲೈನ್ ಕ್ಲಾಸ್ ಅಂದರೆ ಆರಿ ವರ್ಕ್ನ ಕಲಿಬಹುದು. ಓಕೆ, ಬನ್ನಿ ಹಾಗಾದರೆ ನಾವು ಪಾಣಿ ಸ್ಟಿಚ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಾನು ಪಾಣಿ ಸ್ಟಿಚ್ನ ಹಾಕ್ಲಿಕ್ಕೆ ಅಂತೇಳಿ ಫಸ್ಟು ಡ್ರಾ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿಯೇ ಮಾಡ್ಕೋಬೇಕು. ತುಂಬ ಜನ ಏನು ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅದು ನೀಟಾಗಿ ಬರೋದಿಲ್ಲ. ಅದನ್ನು ಹಿಂಗೆ ಮಾಡಿದಾಗ ಮಾತ್ರ ಅದು ನೀಟ್ನೆಸ್ಸಾಗಿ ಕಾಣಿಸುತ್ತೆ. ಬರೀ ಹಿಂಗಿದೆ ಅದು ಚೆನ್ನಾಗಿ ಬರೋದಿಲ್ಲ. ಈ ಥರ ಮಾಡ್ಕೊಂಡಾಗ ನೀಟಾಗಿ ಫಸ್ಟು ಡ್ರಾ ಮಾಡಿಕೊಳ್ಳಿ. ಆಮೇಲೆ ಈ ಥರ ಸ್ಟ್ರೈಟಾಗೆ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಬೇಕಾದರೆ ಈ ಥರ ರೌಂಡ್ ಶೇಪ್ ಹಾಕ್ಕೊಂಡು ನೀವು ಇದ್ರ ಒಳಗಡೆ ಡ್ರಾ ಮಾಡ್ಕೊಂಡು ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ನೀವು ಇದನ್ನೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದಿಷ್ಟು ಬರಲಿ ತೋರಿಸಿ. ನಾವು ಚೈನ್ ಸ್ಟಿಚ್ನ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ನಾವು ಅದೇ ಮೆಥಡನ್ನು ಫಾಲೋ ಮಾಡಬೇಕು. ನಿಮಗೆ ಹೇಳ್ಕೊಟ್ಟಿದ್ದು ಚೈನ್ ಸ್ಟಿಚ್ ಹಾಕಬೇಕಾದ್ರೆ ನಾವು ಒಂದು ಬ್ಯಾಕ್ ಸ್ಟಿಚ್ನ ಹಾಕೋತೀವಿ. ಆಮೇಲೆ ಈ ಪಾಣಿ ಸ್ಟಿಚ್ಚಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ತುಂಬ ಸಣ್ಣದಾಗಿ ಸ್ಟಿಚ್ಗಳನ್ನ ಹಾಕೋಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅದು. ನೀವು ದೊಡ್ಡದಾಗಿ ಸ್ಟಿಚಸ್ಗಳನ್ನ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಪಾಣಿ ಸ್ಟಿಚ್ಚು. ಈ ಥರ ಚಿಕ್ಕದಾಗಿ ಸ್ಟಿಚಸ್ಗಳನ್ನ ಹಾಕೋಬೇಕು. ಇದನ್ನು ಮಲ್ಟಿ ಕಲರ್ ಥ್ರೆಡ್ಡಲ್ಲೂ ಮಾಡ್ಕೋಬೋದು. ಅಂದರೆ ನಾನು ಒಂದೇ ಥರದ್ದು 2 ಥ್ರೆಡ್ನ ತೊಗೊಂಡಿದ್ದೀನಿ. ನೀವು ಬೇರೆ ಬೇರೆ ಕಲರಲ್ಲಿ 3 ಥ್ರೆಡ್ನ ತೊಗೊಂಡು ಮಾಡ್ಕೋಬೋದು. ಆವಾಗ ಮಲ್ಟಿ ಕಲರಲ್ಲಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ನಾವು ಯಾವ ರೀತಿ ಗೆರೆನ ಹಾಕ್ಕೊಂಡಿದ್ದೀವಿ ಆ ಗೆರೆ ಮೇಲೇ ಸ್ಟಿಚ್ಚು ಬರೋ ಥರ ಹಾಕ್ಕೋಬೇಕು. ಇದನ್ನು ನಾವು ಬ್ಲೌಸ್ ಡಿಸೈನ್ಗಳಿಗೆ ಫಿಲ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫಿಲ್ಲಿಂಗು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿದ್ದೀವಿ ನೋಡಿ, ಈ ಥರ ನಾವು ಚಿಕ್ಕದಾಗೆ ವರ್ಕ್ಗಳನ್ನ ಹಾಕ್ಕೋಬೇಕು. ನಿಮಗೆ ಎಷ್ಟಾಗುತ್ತೆ ಅಷ್ಟು ಚಿಕ್ಕದಾಗಿ ನೀವು ಸ್ಟಿಚಸ್ಗಳನ್ನ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಯಾವ ಕಲರ್ ಥ್ರೆಡ್ಡಲ್ಲಿ ಬೇಕೋ ಆ ಥರ ಥ್ರೆಡ್ಡಲ್ಲಿ, ಆ ಕಲರ್ ಥ್ರೆಡ್ಡಲ್ಲಿ ನೀವು ಮಾಡ್ಕೋಬೋದು.
ಅಥವಾ ಮಿಕ್ಸ್ ಥ್ರೆಡ್ಡು, ರೆಡ್ಡು ಮತ್ತು ಗ್ರೀನು, ಯೆಲ್ಲೋ ಈ ಥರ 3 ಥ್ರೆಡ್ಗಳನ್ನ ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಅದು ತುಂಬ ಚೆನ್ನಾಗಿ ಬರುತ್ತೆ. ಇದು ಬ್ಲೌಸ್ಗಳಿಗೆ ಫಿಲ್ ಮಾಡೋಕ್ಕೆ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇನ್ನೂ ಚಿಕ್ಕದಾಗಿ ಮಾಡಬೇಕು. ನಿಮ್ಮ ಪ್ರಾಕ್ಟೀಸ್ ಟೈಮ್ ಅಲ್ವಾ, ಹಾಗಾಗಿ ಇಷ್ಟು ದೊಡ್ಡದಾಗಿ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ತುಂಬ ಚಿಕ್ಕದಾಗಿ ಡ್ರಾನ ಮಾಡಿಕೊಂಡು ವರ್ಕ್ನ ಮಾಡ್ಕೊಳ್ಳಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಥರ ಮಾಡಿದಾಗ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಬ್ಲೌಸ್ ಮೇಲೆ ವರ್ಕ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.